ಮತ್ತೆ ಶ್ರೀ ಸಂಗಮೇಶ್ವರ ದೇವಾಲಯ ತುಂಬಾ ಪುರಾತನವಾಗಿದೆ. ಉದ್ಭವ ಲಿಂಗು ಇದು ತನ್ನಿಂದ ತಾನೇ ಹುಟ್ಟಿರುವಂತ ಲಿಂಗ ಇದು. ಮೂರ್ತಿ ಹಿಂದೆನೆ ಅಲ್ಲಮ್ಮ ಪ್ರಭು ಇದ್ದಾರೆ. ಅದ್ರ ಪಕ್ಕ ವಿಶ್ವಗುರು ಬಸವೇಶ್ವರ ಐಕ್ಯ ಆದ ಮಂಟಪ ಇದೆ. ಅದು ಮಲಪ್ರಭಾ. ಮತ್ತೆ ಕಾಣೋದು ಕೃಷ್ಣಾ ನದಿ. ಉದಯ ಮುಚ್ಚಿರುವ ಕೆಂಡ ಅಂತ ಹೇಳ್ತಾರೆ. ಹಾಯ್, ನಮಸ್ಕಾರ ಗುರು. ನಾನ್ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಪ್ರಸಿದ್ಧ ಕೂಡಲ ಸಂಗಮದಲ್ಲಿ ಇದ್ದೀನಿ. ನೋಡ್ಬೋದು ಇಲ್ಲಿಂದ. ಇಲ್ಲಿ ಹಾಗೆ ನೋಡ್ಬೋದು, ಅಲ್ಲಿ ನದಿ ಕಾಣ್ತಿದೆಯಲ್ಲ, ಅಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಗಮವಾಗ್ತವೆ ಇಲ್ಲಿ. ಇದು ಕೇವಲ ಸಂಗಮವಲ್ಲ, ಭಕ್ತಿ ಮತ್ತೆ ಇತಿಹಾಸ ಹಾಗೂ ಪ್ರಕೃತಿಯ ಸಂಗಮ ಎಂದೇ ಹೆಸರಾಗಿದೆ. ಗುರು, ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಎಂಟ್ರೆನ್ಸ್. ಇದೊಳಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಹಿಂಗೈತೆ. ಮತ್ತೆ ಶ್ರೀ ಸಂಗಮೇಶ್ವರ ದೇವಾಲಯ ತುಂಬಾ ಪುರಾತನವಾಗಿದೆ. ಈ ಜಾಗಕ್ಕೆ ಏನಿಲ್ಲ ಅಂದ್ರೆ ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ನೋಡ್ಬೋದು. ಗುರು, ಇವಾಗ ಇಲ್ಲಿ ಅರ್ಚಕರನ್ನ ಮಾಹಿತಿ ಕೇಳೋಣ ಬನ್ನಿ. ಅರ್ಚಕ್ರೆ, ಮಾಹಿತಿ ಹೇಳ್ತೀರೇನ್ರಿ ಏನಾದ್ರು? ಹಾ, ಇದು ಸಂಗಮೇಶ್ವರ ದೇವಸ್ಥಾನ. ಉದ್ಭವ ಲಿಂಗು ಇದು ತನ್ನಿಂದ ತಾನೇ ಹುಟ್ಟಿರುವಂತ ಲಿಂಗ ಇದು. ಅದ್ರ ಮೇಲೆ ಬೆಳ್ಳಿ ಕವಚ, ಬೆಳ್ಳಿ ಮೂರ್ತಿ ಮಾಡಿದೆ. ಹಾ ರೀ. ಹಾ, ಇದು ಅಭಿಷೇಕ ಟೈಮ್ ಮೂರ್ತಿ ತೆಗೆದು ಅಭಿಷೇಕ ಮಾಡ್ತೀವಿ. ಆಮೇಲೆ ಮೂರ್ತಿ ಹಾಕ್ತಿವಿ, ಅಲಂಕಾರ ಮಾಡ್ತೀವಿ. ಆಮೇಲೆ ಜನರಿಗೆ ದರ್ಶನ ಆಗುತ್ತೆ. ಸಾಯಂಕಾಲ ಮಟ್ಟ, ಸಾಯಂಕಾಲ 5 ಗಂಟೆಗೆ ಒಂದು ಪೂಜೆ ಆಗತ್ತೆ. ಬೆಳಿಗ್ಗೆ ಅಭಿಷೇಕ ಆದ್ಮೇಲೆ ಮಧ್ಯಾಹ್ನ ಒಂದು 12 ಗಂಟೆಗೆ ನೈವೇದ್ಯ ಪೂಜೆ ಮಾಡ್ತೀವಿ. ಆಮೇಲೆ ಸಾಯಂಕಾಲ 5 ಗಂಟೆಗೆ ಒಂದು ಪೂಜೆ ಆಗತ್ತೆ. ರಾತ್ರಿ 8:30ಗೆ ನೈವೇದ್ಯ ಪೂಜೆ ಮಾಡಿ ದೇವಸ್ಥಾನ ಕ್ಲೋಸ್ ಮಾಡ್ತೀವಿ. ಆಮೇಲೆ ಇಲ್ಲಿ 3 ನದಿ ಕೂಡಿದಾವೆ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಅಂತೇಳಿ. ಈ 3 ನದಿ ಕೂಡಿದಾವೆ. ಅಲ್ಲಿ 3 ನದಿ ಕೂಡದಲ್ಲೇ ಬಸವನವರು ಐಕ್ಯವಾಗಿದ್ದಾರೆ. ಅಲ್ಲಿ ದೇವಸ್ಥಾನ ಆ ಕಡೆ ಇದೆ. ಅದು ಹಿಂಗ ಹೋಗ್ಬೇಕಂದ್ರೆ ಹಾ, ಆ ಕಡೆ ಹೋಗ್ಬೇಕು. ಹಾ, ಇಲ್ಲೇ ಸಭಾ ಮಂಟಪ ಅಂತಿದೆ ನೋಡಕ್ಕೆ. ಮಾತಾಜಿ ಆಶ್ರಮ ಇದೆ. ಬಸವಂತರ ಶಕ್ತಿ ಅಂದ್ರೆ ಅದು ಇನ್ನೂ ಓಪನಿಂಗ್ ಆಗಿಲ್ಲ. 7 ಅಂತಸ್ತು ಬಿಲ್ಡಿಂಗ್ ಇದೆ. ಆಮೇಲೆ ಮ್ಯೂಸಿಯಂ ಇದೆ, ಬೋಟಿಂಗ್ ಇದೆ. ದೇವಸ್ಥಾನ ನೋಡಕ್ಕೆ ಜನ ಬರ್ತಾರೆ. ಈ ದೇವಸ್ಥಾನ ಬಸವಣ್ಣವ್ರಕ್ಕಿಂತ ಮುಂಚೆ ಇರುವಂತ ದೇವಸ್ಥಾನ, ಸಂಗಮೇಶ್ವರ ದೇವಸ್ಥಾನ ಅಂತೇಳಿ. ಬಸವಣ್ಣವ್ರು ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು ಈ ಲಿಂಗಕ್ಕೆ. ಆಮೇಲೆ ಇಲ್ಲೇ ಜಾತಕ ಮುನೀಶ್ವರಾಚಾರ್ಯ ಅಂತ ತಿಳ್ಕೊಂಡು ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ರು 12ನೇ ಶತಮಾನದಲ್ಲಿ. ಇದು 3ನೇ ಶತಮಾನ ದೇವಸ್ಥಾನ. ಗುರು, ಇಲ್ಲಿ ನೋಡ್ಬೋದು ಶಿವಮೂರ್ತಿ ಹಿಂದೆನೆ ಅಲ್ಲಮ್ಮ ಪ್ರಭು ಇದ್ದಾರೆ. ಅದ್ರ ಪಕ್ಕದಲ್ಲೇ ಇಲ್ಲಿ ಗಣೇಶ ಇದ್ದಾರೆ. ಗುರು, ಇಲ್ಲಿ ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗೈತೆ ಅಂತ. ಇಲ್ಲಿನ ಜನರ ನಂಬಿಕೆ ಏನಂದ್ರೆ 12 ಜ್ಯೋತಿರ್ಲಿಂಗದಲ್ಲಿ ಇದೊಂದು ಆಗೋದಿತ್ತಂತೆ. ಗುರು, ಈ ಮೂಲೆಯಿಂದ ಹೆಚ್ಚಿನ ಜನರು ಈ ಜಾಗವನ್ನು ನೋಡುವುದೇ ಇಲ್ಲ. ಆದರೆ ಇಲ್ಲಿಂದ ಕಾಣುವ ಸಂಗಮದ ನೋಟ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಜಕ್ಕೂ ಅದ್ಭುತ. ಗುರು, ಇಲ್ಲಿ ನೋಡ್ಬೋದು ದೇವಸ್ಥಾನ ಎಲ್ಲ ದರ್ಶನ ಆಮೇಲೆ ನೆಕ್ಸ್ಟ್ ನೀವು ಕಾಣಬೇಕಾಗಿರೋದೇ ಇಲ್ಲಿ ಶ್ರೀ ವಿಶ್ವಗುರು ಬಸವೇಶ್ವರ ಐಕ್ಯ ಆದ ಮಂಟಪ ಇದೆ. ನೋಡೋಣ ಬನ್ನಿ. ಶ್ರೀ ಬಸವೇಶ್ವರ ಐಕ್ಯ ಮಂಟಪ ಬನ್ನಿ. ಸ್ಟಾರ್ಟಿಂಗ್ ಹಿಂಗೆ ಐತೆ, ದೇವಸ್ಥಾನ ಮುಂದೆನೆ ಐತೆ. ಬನ್ನಿ ಹೋಗೋಣ. ಕ್ಲೈಮೇಟ್ ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ಇಲ್ಲಿ. ಬನ್ನಿ ಗುರು, ಒಳಗೆ ಹೋಗೋಣ. ಗುರು, ಆಮೇಲೆ ಕೂಡಲ ಸಂಗಮ ಎಂದರೆ ಅರ್ಥ, ಅದರ ಅರ್ಥ ಏನಪ್ಪಾ ಅಂದ್ರೆ, ಕೂಡಲ ಅಂತಂದ್ರೆ ಸೇರುವುದು ಮತ್ತೆ ಒಂದಾಗುವುದು ಅಂತ ಅರ್ಥ. ಸಂಗಮ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ನದಿ ಸೇರೋದಕ್ಕೆ ಸಂಗಮ ಅಂತಾರೆ. ನೋಡ್ಬೋದು, ಅಲ್ಲಿ ಹೊಳೆ ಬಣ್ಣ
ಅದೆಲ್ಲ ಮಳೆ ಬರ್ತಾ ಇದೆ. ಐತೆ ಪೀಸ್. ಈ ಮಂಟಪದಲ್ಲಿ ಬಸವಣ್ಣವರು ಬರೆದ ವಚನಗಳು ನೀವು ನೋಡಬಹುದು. ಮತ್ತೆ ರಾತ್ರಿ ಅನ್ನ ಐತೆ, ಪ್ರಸಾದನೂ ಐತೆ. ಗುರು ನೋಡ್ಬೋದು ಎಷ್ಟು ಮೆಟ್ಲು, ಏನಿಲ್ಲ ಅಂತ 100ಕ್ಕಿಂತ ಹೆಚ್ಚು ಮೆಟ್ಲುಗಳಿದಾವೆ. ಬನ್ನಿ ಹೋಗೋಣ. ಗುರು ಆಮೇಲೆ ಬಸವಣ್ಣವರು ತಮ್ಮ ಬಾಲ್ಯವನ್ನು ಇಲ್ಲೇ ಕಳೆದರು ಅಂತ ನಂಬಿಕೆನೂ ಐತೆ ಇಲ್ಲಿ. ಏನಪ್ಪಾ ಅಂದ್ರೆ ಇಲ್ಲಿ ಬಸವಣ್ಣವರು ತಮ್ಮ ಅನೇಕ ವಚನಗಳಲ್ಲಿ ಕೂಡಲ ಸಂಗಮ ದೇವ ಎಂದು ಸಂಬೋಧಿಸುತ್ತಾರೆ. ಅಷ್ಟು ಪವಿತ್ರ ಸ್ಥಳ ಇದು. ಇಲ್ಲಿ ಒಂದ್ಸತಿ ಬಂದ್ರೆ ಬರ್ಬೇಕು ಅಂತ ಅನ್ಸೈತಿದೆ. ಆಮೇಲೆ ನೀವು ಇಲ್ಲಿ ಬಂದವರು ಇಲ್ಲಿ ಇನ್ನೇ ಪ್ರವಾಸ ಸ್ಥಳಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ಆಲ್ಮಿಟ್ಟಿ ಡ್ಯಾಮ್ ಅಂತ ಐತೆ, ಅಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೂಡಲ ಸಂಗಮ ದೇವ ಬಂದ ಮೇಲೆ ಆಲ್ಮಿಟ್ಟಿ ಡ್ಯಾಮ್ ನೋಡ್ಬೋದು. ಅದು ಏನಿಲ್ಲ ಅಂದ್ರೆ 20-30 ಕಿಲೋಮೀಟರ್ ಅಷ್ಟೇ ಐತೆ. ಸಂಪ್ರದಾಯ ಪ್ರಕಾರ ಬಸವಣ್ಣವರು ಇಲ್ಲಿಯೇ ಪರಮಶಿವನಲ್ಲಿ ಐಕ್ಯರಾದರು ಎಂದು ನಂಬಿಕೆ ಇದೆ. ಆದ್ದರಿಂದ ಈ ಸ್ಥಳವು ಕೇವಲ ಒಂದು ಸ್ಮಾರಕವಲ್ಲ, ಸಮಾನತೆ ಮತ್ತು ಕಾಯಕ ಭಕ್ತಿಯ ಸಂದೇಶವನ್ನು ಇಲ್ಲಿ ನೋಡಬಹುದು. ಗುರು ಆಮೇಲೆ ಎಂಟ್ರೆನ್ಸ್ ನಾವು ಹಂಗ್ ಬಂದ್ರೆ ಇವಾಗ ನಾವು ಹೋಗಕ್ ಎಕ್ಸಿಟ್ ಹಿಂಗ್ ಹೋಗ್ಬೇಕು ಮೆಟ್ಲು. ಬನ್ನಿ ನೋಡೋಣ. ಗುರು ಇಲ್ಲಿ ಮೇಲೆ ಬಂದ ತಕ್ಷಣ ನೀವು ನೋಡ್ಬೋದು, ಈ ಸೈಡ್ ಎಲ್ಲ ಕಾಣ್ತಿರೋ ಬ್ರಿಡ್ಜ್ ಐತಲ್ಲ, ಮಳೆ ಬರ್ತಾ ಇದೆ. ಇಲ್ಲಿ ಬ್ರಿಡ್ಜ್ ಐತಿ, ಇಲ್ಲಿ ಬ್ರಿಡ್ಜ್ ಕಾಣ್ತದಲ್ಲ ಅದು ಪ್ರಭಾ. ಮತ್ತೆ ಈ ಕಡೆ ಕಾಣೋದು ಕೃಷ್ಣಾ ನದಿ. ಇಲ್ಲಿ ಕಾಣೋದು ಕೃಷ್ಣಾ ನದಿ ಈ ಸೈಡ್. 3 ನದಿಗಳು ಸೇರಿ ಹರಿಯುವ ನದಿ ಇದು. ಇಲ್ಲಿ ನೋಡ್ಬೋದು ಶಿವನಂದಿ, ಶಿವಮೂರ್ತಿ ಕಾಣುತ್ತೆ. ಇಲ್ಲಿ ನೋಡ್ಬೋದು ಗುರು ಹಂಗೆ ವಚನಗಳಿದಾವ, ಅಲ್ಲಮ್ಮ ಪ್ರಭುದು ವಚನಗಳು. ಹಂಗೆ ನೋಡ್ತಿದ್ರೆ ಮುಂದೆ ನಿಮ್ಗೆ ಅಕ್ಕಮ್ಮ ದೇವಿಗೆ ವಚನ ಕಾಣ್ತವೆ. ಗುರು ನೋಡ್ಬೋದು ವಾತಾವರಣ ಎಷ್ಟು ಕ್ಲೈಮೇಟ್ ತಣ್ಣಗೈತೆ ಅಂತ. ಮಳೆ ಬಂತು, ಎಷ್ಟೊತ್ತು ಮಳೆ ಬಂತು. ಇಲ್ಲಿ ಲೋಕಲ್ಸ್ ಯಾರ ಇದಾರ ಕೇಳ ಬಂದಿ, ಲೋಕಲ್ಸ್ ಇದಾರೆ ಯಾರ ಕೇಳ ಬನ್ನಿ. ನೀವು ಲೋಕಲ್ಸ್ ಇಲ್ಲಿಯಾರ? ಹಾ, ಲೋಕಲ್ಸ್. ಇದ್ರ ಮಾಹಿತಿನ ಗೊತ್ತಾ ನಿಮ್ಗೆ? ಅಂದ್ರೆ ಎಷ್ಟು ವರ್ಷದಿಂದ ದೇವಸ್ಥಾನ? ನಾವಿನ್ನ ಹುಟ್ಟಿದಿಲ್ಲ ಅಣ್ಣ, ಅವಾಗ ದೇವಸ್ಥಾನದ ಇತಿಹಾಸ ಐತಿ. ಇತ್ತೀಚೆಗೆ ಇಲ್ಲಿ ಏನಾದ್ರು ಹೊಸದ ಕನ್ಸ್ಟ್ರಕ್ಷನ್ ಮಾಡಾರ ಏನ ಹೊಸದಾಗಿ? ಈಗ ಹೊಸದಾಗಿ ಅನುಭವ ಮಂಟಪ ಮಾಡಿದ್ದಾರೆ, ಮತ್ತೆ ಮ್ಯೂಸಿಯಂ ಆಗಿದೆ, ಮತ್ತೆ 7 ಅಂತಸ್ತು ಬಿಲ್ಡಿಂಗ್ ಎಲ್ಲ ಬಣ್ಣದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಇದು ಏನಂತೀರ ದೇವಸ್ಥಾನದ ಮಹಿಮೆ? ಮಹಿಮೆ ದೇವಸ್ಥಾನದ ಮಹಿಮೆ ಬಗ್ಗೆ ಏನ್ ಹೇಳಕ್ ಆಗಲ್ಲ. ಬೂದೆ ಮುಚ್ಚಿರುವ ಕೆಂಡ ಅಂತ ಹೇಳ್ತಾರ ಇದು.
ಮತ್ತೆ ತ್ರಿವೇಣಿ ಸಂಗಮ ಅಂತ ಹೇಳ್ತಿರ್ತಾರೆ. 3 ನದಿಗಳಿಂದ ತುಂಬಿರ್ತಕ್ಕಂತಹ ಸಂಗಮನ ಇದು. ಮಲಪ್ರಭಾ, ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳಿಂದ ತುಂಬಿರುವ ಕೂಡಲ ಸಂಗಮನ ತ್ರಿವೇಣಿ ಸಂಗಮ. ಈ ಸಂಗಮನಾಥನ ಶಿವನ ಸ್ವರೂಪ ಎಂದು ಹೇಳ್ತಾರೆ. ಇವಾಗ ದರ್ಶನ ಎಲ್ಲ ಆಯ್ತು, ದೇವ್ರ ದರ್ಶನ ಎಲ್ಲ ಆಯ್ತು. ಇವಾಗ ರಾತ್ರಿ 7 ಗಂಟೆ ಆಗುತ್ತೆ. 7:30 8 ಗಂಟೆಯಿಂದ 9 ಗಂಟೆವರೆಗೂ ಅನ್ನ ದಾಸೋಹ ಇರುತ್ತೆ ಇಲ್ಲಿ. ಅಲ್ಲಿಗೆ ಹೊಂಟಿದೀನಿ. ಇಲ್ಲಿ ಪ್ರತಿದಿನ ನಿತ್ಯ ಅನ್ನ ದಾಸೋಹ ಇರುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ 2:30 ಇರುತ್ತಂತೆ. ರಾತ್ರಿ 8 ಗಂಟೆಯಿಂದ 9 ಗಂಟೆ ಅನ್ನ ದಾಸೋಹ ಇರುತ್ತೆ. ಬನ್ನಿ ಹೋಗೋಣ. ಬೋರ್ಡ್ ಐತೆ ಅಂತ ಇಲ್ಲಿ ನೋಡೋಣ ಬನ್ನಿ. ಅನ್ನೂರು ಅಂದ್ರೆ ಹೋಗಿ 1.5 ಕಿಲೋಮೀಟರ್ ಐತೆ. ಏನಿಲ್ಲ ಅಂದ್ರೂ ಸರ್ಕಲ್ ಇಂದ 1.5 ಕಿಲೋಮೀಟರ್ ಆಗುತ್ತೆ. ಬನ್ನಿ. ಹಾ ಬಂತು ಗೈಸ್, ಇಲ್ಲಿ ನೋಡ್ಬೋದು ನೀವು ಅನ್ನ ದಾಸೋಹ ಅಂತ ಐತೆ. ದಾಸೋಹ ಭವನ ಅಂತ ಐತೆ, ಕನ್ನಡದಲ್ಲಿ ಇಲ್ಲಿ ಐತೆ. ಎಂಟ್ರೆನ್ಸ್ ಐತೆ. ಬನ್ನಿ ಗೈಸ್ ಹೋಗೋಣ. ಗುರು ನೀವು ಫಸ್ಟ್ ನೀವು ಕೂಡಲ ಸಂಗಮ ಬಂದಾಗ ಇಲ್ಲಿ ನೋಡ್ಬೋದು ಸರ್ಕಲ್. ಈ ಸರ್ಕಲ್ ಬಂದಾಗನೇ ಗರ್ಭದ ಗುಡಿ ಒಳಗೆ ಎಂಟ್ರೆನ್ಸ್ ಇಲ್ಲೇ ಐತೆ. ಇಲ್ಲೇ ಪಕ್ಕದಲ್ಲಿ ತೇರ್ ಐತೆ ನೋಡ್ರಿ. ತೇರದೇ ಒಂದು ಮಹತ್ವ ಐತೆ. ಏನೋ ಬಂಗಾರದ ಕಳ್ಸ ಹಾಕ್ತಾರಂತ ಇಲ್ಲಿ. ಅದು ಮೇನ್ ಇಲ್ಲಿ ದೇವಸ್ಥಾನದಲ್ಲಿ. ನೋಡ್ರಿ ಇವಾಗ ಟೈಮ್ ಬಂದು 9:30 ಆಗತ್ತೆ. ಎಂಟ್ರೆನ್ಸ್ ಅವಾಗೆ ತಗೊಂಡಿದ್ದಿಲ್ಲ, ಅದಕ್ಕೆ ಒಂದ್ ಶಾರ್ಟ್ ಊಟ ಆದ್ಮೇಲೆ ಮಾಡ್ತಿದ್ದೀನಿ. ನೋಡ್ರಿ ಬೆಳಗ್ಗೆ ವ್ಯೂ ಇನ್ನ ಚೆನ್ನಾಗಿರುತ್ತೆ ಮಾರ್ನಿಂಗ್. ಗುರು ಯಾರು ಕೂಡಲ ಸಂಗಮ ಬರ್ತೀರಾ ನೀವೆಲ್ಲರೂ, ಪ್ರತಿಯೊಬ್ರು ಸಂಗಮೇಶ್ವರ ದೇವಸ್ಥಾನ ನೋಡ್ಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರೆ ಪವಿತ್ರ ಸಂಗಮವನ್ನು ನೋಡ್ಬೇಕು. 3 ನದಿಗಳು ಸೇರಿ ಹರಿಯುವ ನೀರು ಇಲ್ಲಿ. ಹಾಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಬಸವಣ್ಣವರ ಐಕ್ಯವಾದ ಸ್ಥಳ. ಅದು ದೇವಸ್ಥಾನ ಮುಂದೆನೆ ಐತೆ, ಅಲ್ಲಿ ಹೋಗಿ ನೋಡ್ಬೋದು. ಎಷ್ಟು ಚೆನ್ನಾಗೈತೆ ಅಂದ್ರೆ ನೀವು ಹೇಳೋ ಪದಗಳಲ್ಲಿ ವರ್ಣಿಸಕ್ಕಾಗಲ್ಲ, ಅಷ್ಟು ಚೆನ್ನಾಗಿದಾವೆ. ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಇದೇ ತರ ಸಪೋರ್ಟ್ ನನಗೆ ಹಿಂಗೆ ಇರ್ಲಿ. ಬೈ.